ಅದಕ್ಕೆ ಮುಕ್ತ ಅಂತ ಕರೆದಿರೋದು. ಮುಕ್ತನಿಗೆ ಕೆಟ್ಟ ಅಪೇಕ್ಷೆ ಬರೋದಿಲ್ಲ, ಅದರಿಂದಾಗಿಯೇ ಇಲ್ಲ ನೀವು ವೈಕುಂಠಕ್ಕೂ ನಾನು ಕ್ಲಬ್ ನೋಡಬೇಕಲ್ಲ ಅಂತ ಅನಿಸೋದಿಲ್ಲ ಅವನಿಗೆ. ಯಾಕೆ? ಕ್ಲಬ್ ಒಳ್ಳೇದೇ ಕೆಟ್ಟದ್ದು, ಸಿಂಪಲ್ ನೀವು ಗೊತ್ತೇ ಒಳ್ಳೇದೇ ಕೆಟ್ಟದ್ದು ಹೇಳಬೇಕು. ಒಳ್ಳೆಯದು ಅಂದರೆ ಕ್ಲಬ್ಬೇ ಆಗೋದಿಲ್ಲ, ಅವರು ಕೆಟ್ಟದಂದಮೇಲೆ ಯೋಚನೆ ಬರೋದಿಲ್ಲ, ತೋರಿಸೋದೇ ಇಲ್ಲ. ವೈಕುಂಠದಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ, ರೋಗ ಇಲ್ಲ, ಬೆಜ್ಜಿ ಬ್ಯಾತಿ ಯಾವುದಿಲ್ಲ, ಯಾವುದೇ ಇಲ್ಲ, ಅದೃಷ್ಟ ನಿಶ್ಚಿತ ಯಾವ್ಯಾವುದೇ ಇಲ್ಲ. ಓಂ ಸರ್ವದೈವಿ ಸುಪ್ರೇಷ್ಠಂ. ನೆಕ್ಸ್ಟ್ ಯಾವುದಾಗಿತ್ತು? ಸಹನೋ ಗುಣತ್ತು ಪೃಥಿವಿ ಅಂತರಿಕ್ಷಂ. ಭೂರಿತಿ ಶಿರಃ. ಇನ್ನು ಅಲ್ಲಿವರೆಗೆ ಹೋಗಿಲ್ಲ, ಇನ್ನು ಮುಂದಿದೆ. ಹಾಂ, ಇಲ್ಲಿಂದ ಬರಬೇಕೀಗ. ಭೂರಾದಿ ವ್ಯಾಹೃತಿಭಿಸ್ತು ವಾಚ್ಯಂ ಮೂರ್ತಿ ಚತುಷ್ಟಯಂ. 4 ವ್ಯಾಹೃತಿಗಳು ಹೇಳಿದರು, ನೆನಪಿದೆಯಾ? ಯಾವುದು? ನಾವು ನಾಲ್ಕನೇದು ಯಾವುದು? ಯಾವುದು? ಮಹಃ. ಆದ್ದರಿಂದ ಮೂರ್ತಿ ಚತುಷ್ಟಯ, 4ರಿಂದ 4 ಮೂರ್ತಿಗಳು ವಾಚ್ಯ. ಯಾವುದು? ಅನಿರುದ್ಧಾಧಿಕಂ. ವಾಸುದೇವ ಅಂತ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ದೇಹ ಮಧ್ಯಗಃ ವಾಸುದೇವೋ ಮಹೋ ನಾಮ ತು ಅನಿರುದ್ಧ ಶಿರೋಮತಃ. ಭೂರ್ನಾಮಾತ ಭುವೋ ನಾಮ ಬಾಹು ಪ್ರದ್ಯುಮ್ನ ಈರಿತಃ. ಹೀಗೆ 4 ರೂಪಗಳು ಏನೇನು ಅಂತ ಹೇಳ್ತಾನೆ. ಸಂಕರ್ಷಣ ಸುವರ್ನಾಮ ಪಾದೌತಸ್ಯ ಮಹಾತ್ಮನಃ ಅನನ್ಯೋಪಿ ಅನ್ಯಶಬ್ದೇನ ಚತುರಾತ್ಮ. 4 ರೂಪ ಅಂತ ಹೇಳಿದಾರಲ್ಲ, 4 ರೂಪಗಳೇ ಹೊರತು 4 ಬೇರೆ ಬೇರೆ ಅಲ್ಲ, ಪರಮಾತ್ಮಂದೇ ರೂಪಗಳಾದ. ಒಬ್ಬೇ ಪರಮಾತ್ಮ ರೂಪ ಆದ್ದರಿಂದ ಸಮಸ್ಯೆ ಇಲ್ಲ. ನಿರ್ವಿಶೇಷೋಪಿ ಭಗವಾನ್ ಸಂಖ್ಯಾ ಮಾತ್ರ ವಿಶೇಷತಃ. ನಿರ್ವಿಶೇಷ ಆದರೂ ಕೂಡ ಸಂಖ್ಯೇಯ ವಿಷ್ಣು ಸಹಸ್ರನಾಮ. ಸಂಖ್ಯೆಯ ಹೌದು, ಅಸಂಖ್ಯೆಯೂ ಹೌದು. 1 2 3 4 ಇಡುತ್ತೇವೆ, ಇಷ್ಟಾದರೂ 3 4 ಅಲ್ಲ, ದೇವರು ಒಬ್ಬನೇ ಆಗಿದ್ದಾನೆ. ಪ್ರತಿಪಾದ್ಯ ರೂಪಗಳು. ಭೂರಿತಿ ವಾಯಂ ಲೋಕ ನಿನ್ನೆದಾಗಿತ್ತು, ಅಂತರಿಕ್ಷಂ ಅದಿಷ್ಟು ಓದಿತ್ತು, ಅದು ವಿವರಣೆ. ಲೋಕಜ್ಯೋತಿ ಪ್ರಾಣವೇದೇಶು ಏಕಸ್ಸ ಪುರುಷೋತ್ತ. ಲೋಕ, ಜ್ಯೋತಿ, ಪ್ರಾಣ, ವೇದ 4ರಲ್ಲಿ ಪರಮಾತ್ಮ ಒಬ್ಬನೇ ಪರಮಾತ್ಮ 4 ರೂಪದಲ್ಲಿದ್ದಾನೆ. ಪ್ರತ್ಯೇಕ ಚಾತುರಾತ್ಮ್ಯಾತ್ ಷೋಡಶಾತ್ಮ. ಒಂದೊಂದರಲ್ಲಿ 4 ಇರೋದ್ರಿಂದ 4 4 16 ಆಯಿತು. ಒಂದೊಂದರಲ್ಲೂ 4, 4ರಲ್ಲಿ ಒಂದೊಂದರಲ್ಲಿ 4 ಆಗಿದ್ದಕ್ಕೆ 16 ರೂಪಗಳಾಯಿತು. ಮಹೀಯತೆ ಮಹತಿ ಚ ಸ್ವಯಂ ಸ ಭಗವಾನ್ ಹರಿ. ತಾನು ಮಹೀಯತೆ ಪೂಜ್ಯನಾಗ್ತಾ ಇದ್ದಾನೆ. ಪೂಜ್ಯ ಪೂಜಕ ಭೇದೋತ್ರ ನೈವ ಕಶ್ಚಿದಪಿಷ್ಯತೆ. ಪೂಜ್ಯನೂ ತಾನೆ, ಪೂಜಕನೂ ತಾನೆ. ಆದರೆ ಸಾಮಾನ್ಯ ನಿಯಮ ಏನಿದೆ? ಪೂಜ್ಯ ಪೂಜಕನಲ್ಲ, ಪೂಜಕ ಪೂಜ್ಯನಲ್ಲ. ದೇವ್ರ ಬಗ್ಗೆ ಹಾಗಲ್ಲ, ಏನಾಗಿದ್ದಾನೆ? ಪೂಜ್ಯನೂ ತಾನೆ, ಪೂಜಕನೂ ತಾನೇ ಆಗಿದ್ದಾನೆ. ಅದು ದೋಷ ಅಲ್ಲ, ಗುಣ. ಉಳಿದವರಲ್ಲಿ ದೋಷ ಆಗುತ್ತೆ, ಅಲ್ಲಿ ಗುಣ. ನಾಮ ಪ್ರವೃತ್ತಿ ಹೇತುತ್ವಾತ್ ನಾಮ ಲೋಕಾಧಿಕಂ ಹರೇ. ನಾಮ ಅಂತ ಯಾತಕ್ಕೆ ಕರೀತಾರೆ? ನಾಮ ಅಂದರೆ ಪ್ರವೃತ್ತಿ ಹೇತು. ಹೆಸರು ಬರ್ಲಿಕ್ಕೊಂದು ಪ್ರವೃತ್ತಿ ಹೇತು ಇರಬೇಕಲ್ಲ. ಜಾಣ ಅಂತ ಯಾರನ್ನು ಕರೆಯೋದಿಲ್ಲ? ದಡ್ಡನ್ನು ಕರೆಯೋದಿಲ್ಲ, ಯಾಕೆ? ಪ್ರವೃತ್ತಿನೇ ಇಲ್ಲ. ಆ ರೀತಿಯಲ್ಲಿ ನಾಮ ಪ್ರವೃತ್ತಿ ಹೇತು. ಅಯಂ ಸಮೀಪಸ್ಥತೆಯ ತ್ವಸೌ ಪ್ರಾಣೇ ಸ್ಥಿತತ್ವತಃ ಈ ಕ್ಷಣಾದ ಅಂತರಿಕ್ಷಂಚ ಅಥ ಆದಿತ್ಯಸ್ಥ ಅದಿತೇ ಸುತಃ ಅಗ್ನಿರಗ್ನೌ ಸ್ಥಿತತ್ವಾಚ್ಚ ವಾಯುರ್ವಯತಿ ಯಜ್ಜಗತ್. ವಾಯು ಬಂದಿದೆ, ವಿಷ್ಣು ಸಹಸ್ರ ಸೇರಿಸ್ಬೇಕಾದ್ರೆ. ಚಂದ್ರ ಆಹ್ಲಾದ ರೂಪತ್ವ, ಚಂದ್ರ ಅಂತಿದ್ದೇ ಇದೆ. ಆಮೇಲೆ ಆಹ್ಲಾದ ರೂಪನಾದ್ದರಿಂದ ಚಂದ್ರ ಅಂತ ಕರೀತಾರೆ. ರಾಮಚಂದ್ರ ಶಬ್ದಕ್ಕೆ ಆಚಾರ ಅರ್ಥ ಹೇಳಿಲ್ಲ, ಇಲ್ಲಿ ಬಂತೀಗ. ಚಂದ್ರ ಅಂದ್ರೇನು? ಚದಿ, ಆಹ್ಲಾದ. ಚದಿ ಅಂದ್ರೇನು? ರೂಟ್, ಅದು ಅದರಿಂದ ಬಂದಿರೋದು. ಆನಂದ ಅಂತ ಅರ್ಥ. ರಾಮಚಂದ್ರ ಅಂದರೆ ಯಾವಾಗಲೂ ಆನಂದಕರಣ ಆಗಿರುತ್ತಾನೆ, ಆನಂದಯುಕ್ತ, ಆನಂದಮಯ. ಅದಕ್ಕೆ ಚಂದ್ರ, ರಾಮಚಂದ್ರ ಆ ಪದಕ್ಕೆ ರಾಮ ಶಬ್ದದ ಅರ್ಥನೇ ಅದು. ರಮತೆ ಐತಿ ರಾಮ ಎಂಬ ಶಬ್ದಕ್ಕೆ ಅರ್ಥ ಅದು. ಆಹ್ಲಾದ ರೂಪನಾಗಿದ್ದಾನೆ. ಋಗರ್ಚ್ಯತ್, ರುಕ್ ಅಂತ ಯಾತಕ್ಕೆ ಕರೀತಾರೆ? ಅರ್ಚ್ಯತ್ವಾತ್ ರುಕ್ ಅಂತ ಕರೀತಾರೆ. ಯಜುಹು ಯಾಜ್ಯ ಸ್ವರೂಪತ್ವಾತ್, ಯಾಜ್ಯ ಸ್ವರೂಪನಾದ್ದರಿಂದ ಯಜು ಅಂತ ಕರೀತಾರೆ. ಸಾಮ ಚಾಸೋ ಸಮ, ಎಲ್ಲರ ಬಗ್ಗೆ ಇಂಪಾರ್ಷಿಯಲ್ ಆದ್ದರಿಂದ ಇವರಿಗೆ ಸಮ ಅಂತ ಹೆಸರಿದೆ. ಸಾಮ ಅಂತ ಕರೀತಾರೆ. ಬೃಹತ್ವಾತ್ ಬ್ರಹ್ಮ ವೇದಾನ, ಪರಮಾತ್ಮನ ಬ್ರಹ್ಮ ಅಂತ ಯಾಕೆ ಕರೀತಾರೆ? ಬೃಹತ್, ಪೂರ್ಣನಾದ್ದರಿಂದ. ಸಮುದಾಯ ಅಖಿಲೇ ಸ್ಥಿತ ತತ್ಸಂಬಂಧಾತ್ ವೇದರಾಶಿ ಬ್ರಹ್ಮಶಬ್ದೇನ ಕೀರ್ತಿತ. ಈಗ ವೇದಗಳೆಲ್ಲ ಪರಮಾತ್ಮ ವಾಚಕ ಅಂತ ಹೇಳೋದಕ್ಕೆ ಇನ್ನೇನು ಕಾರಣ ಬೇಡ. ಬ್ರಹ್ಮ ಅಂದರೆ ವೇದ ಎಂಬ ಅರ್ಥನೇ ಅದಕ್ಕೆ ಕಾರಣ. ವೇದಗಳಿಗೆ ಬ್ರಹ್ಮ ಅಂತ ಹೆಸರಿದೆ. ಬೃಹಜಾತಿ ಜೀವ ಕಮಲಾಸನ ಶಬ್ದರಾಶಿಷು. ಯಾತಕ್ಕೆ ಅಂದರೆ ಯಾರನ್ನು ಹೇಳುತ್ತದೋ?
ಬ್ರಹ್ಮನ್ ಹೇಳೋದಕ್ಕೆ ಹೆಸರು ಬಂದಿರೋದು. ಗೊತ್ತಾಯ್ತಾ? ಬ್ರಹ್ಮ ಇವತ್ತು ಮೈಸೂರಿಗೆ ಹೋಗೋ ಬಸ್ಸಲ್ಲಿ ಮೈಸೂರು ಅಂತ ಯಾಕೆ ಬರೆದಿರ್ತಾರೋ, ವೇದಗಳಿಗೆ ಬ್ರಹ್ಮ ಅಂತ ಯಾಕೆ ಕರೆದಿರಲ್ಲ ಅಂದರೆ ಬ್ರಹ್ಮನ್ ಹೇಳುತ್ತೆ ಅಂತ ಅರ್ಥ. ಎಲ್ಲ ವೇದಗಳು ಹೇಳುತ್ತೆ, ಒಂದು ಕಡೆ ಹೇಳಿದ್ರಲ್ಲ. ಎಲ್ಲ ಕೂತು ಎಲ್ಲ ಸೀಟ್ನವ್ರಿಗೆ ಹೋಗ್ಬೇಕಲ್ಲಾಗ, ಮುಂದಿನ ಸೀಟ್ನವ್ರು ಮಾತ್ರ ಹೋಗಿ ಹಿಂದಿನ ಸೀಟ್ನವ್ರು ಮಾತ್ರ ಹೋಗೋದಿಲ್ಲ. ಇರೋರೆಲ್ಲರೂ ಹೇಗೆ ಮೈಸೂರು ರೀಚ್ ಆಗಬೇಕು, ಹಾಗೆ ಪ್ರತಿಯೊಂದು ಅಕ್ಷರ ಕೂಡ ಲಗೇಜ್ ಸಮೇತ ಎಲ್ಲವೂ ಎಲ್ಲಿಗೆ ಹೋಗ್ಬೇಕವು? ಯಾವ ಊರಿಗೆ ಬರ್ತಾಗ ಆ ಊರಿಗೆ ಹೋಗಲೇಬೇಕು. ಪ್ರತಿಯೊಂದು ಅಕ್ಷರ ಕೂಡ ಅದನ್ನೇ ಹೇಳ್ತಾರೆ ಅವರು. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ವೇದಗಳು ವಾಕ್ಯಗಳಲ್ಲ, ಸೂಕ್ತಗಳಲ್ಲ, ಮಂತ್ರಗಳಲ್ಲ, ಪದಗಳಲ್ಲ, ಬರೀ ಕೂಡ ಅಕ್ಷರಗಳು ಕೂಡ. ಯಾವಂತಿ ಪಠಿತಾನಿ ದ್ವಿಜಾತಿಭಿ, ಪ್ರತಿಯೊಂದು ಸಪ್ರೇಟಾಗಿ ದೇವ್ರನ್ನ ಹೇಳ್ತಾ ಹೋಗುವಂಥದ್ದು. ಅದೇ ಮಾತೃಕಾ ರೂಪ ಇರೋದ್ರಿಂದ ಎಲ್ಲವೂ ದೇವ್ರನ್ನೇ ಹೇಳೋದು. ಇದು ದೇವ್ರ ಎಲ್ಲೂ ಹೇಳೋದಿಲ್ಲ ಅಂತ ಅವರಲ್ಲಿ, ಎಲ್ಲ ಹೇಳುತ್ತೆ ಅಂತ ಇವರಲ್ಲಿ. ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಒಂದು ಅಕ್ಷರದಿಂದನೂ ಪರಮಾತ್ಮ ವಾಚ್ಯನಾಗಿಲ್ಲ ಅಂತ ಅವ್ರು ಹೇಳ್ತಾರೆ, ಅವಾಚ್ಯತ್ವ ಹೇಳ್ತಾರೆ. ಪ್ರತಿ ಶಬ್ದದಿಂದನೂ ವಾಚ್ಯನೂ ಆಗುತ್ತಾನೆ ಅಂತ ಅವ್ರು ಹೇಳ್ತಾರೆ, ವಾಚ್ಯನೇ ಆಗಿದ್ದಾನೆ. ಮತ್ತು ಮೂರು ಮತಕ್ಕೂ ವ್ಯತ್ಯಾಸ ಇಷ್ಟೇ. ಪ್ರತಿಯೊಂದರಲ್ಲೂ ಮೂರಿಷ್ಟು ಡಿಫರೆನ್ಸ್ ಇರುತ್ತೆ. ಮೂರು ಮತಕ್ಕೂ ಸಿಂಪಲ್ಲಾಗಿ ಡಿಫರೆನ್ಸ್ ಹೇಳಬೇಕು. ದೇವರೂ ಇದ್ದಾನೆ, ಅದು ಬೇರೆ. ದೇವರೇ ಎಲ್ಲದಾಗಿದ್ದಾನೆ, ದೇವರೂ ಇರ್ತಾನೆ. ನಮ್ಮ ಮೇಲೆ ದೇವ್ರು ಡಿಪೆಂಡ್ ಆಗಿದ್ದಾನೆ ಅವ್ರ ಪ್ರಕಾರ. ಗೊತ್ತಾಯ್ತಾ? ನಾವಿಲ್ದವರು ದೇವ್ರು ಏನು ಮಾಡ್ತಿದ್ದ ಗೊತ್ತಾಯ್ತಾ? ದೇವ್ರು ಥ್ಯಾಂಕ್ಸ್ ಹೇಳ್ಬೇಕು ನಮಗೆ. ನಾವು ಇದ್ದೀವಿ ಅಂತ ಅದ್ರ ಪರಾಕ್ರಮ ಗೊತ್ತಾಗುತ್ತೆ ಅಷ್ಟೇ. ಈ ಕಳ್ಳರೆಲ್ಲ ಹೇಳಿದ್ರೆ ಹಾಗೆ, ನಾವು ಇದ್ದೇನೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಆದರೆ ನಮಗೆ ಸಂಬಳ ಕೊಡಬೇಕು ಅಂತ ಕೇಳಿದ್ರೆ ಆಗೋ ಹಾಗೆ. ಪ್ರತಿ ಅಕ್ಷರ ಅಂತ ಹೇಳಿದಾಗ ಪುರುಷ ಸೂಕ್ತ ಮತ್ತೆ ಯಾಕೆ ಹೇಳ್ತೇನೆ? ಉದಾಹರಣೆ ಅಲ್ಲ, ಪ್ರತಿಯೊಂದು ಅಕ್ಷರನೂ ಕೂಡ. ವೇದಾಕ್ಷರಾಣಿ ಯಾವಂತಿ ಎಷ್ಟಿದೆಯಲ್ಲ, ಆಲ್, ಒಂದು ಎಕ್ಸೆಪ್ಷನ್ನೇ ಇಲ್ಲ. ಚಾ ತು ಏನೇ ಶಬ್ದ ಅದು ಕೂಡ ದೇವ್ರನ್ನೇ ಹೇಳೋದು. ಪ್ರಕೃಷ್ಟರೇ ತತ್ಸಂಬಂಧಾತ್ ವೇದರಾಶಿ ಬ್ರಹ್ಮಶಬ್ದೇನ ಕೀರ್ತಿತ. ಅದಕ್ಕೇನಾಯ್ತು ಈಗ? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಒಂದರ್ಥ ಏನು? ವೇದ ವಿಚಾರ ಮಾಡೋಣ ಅಂತ ಒಂದರ್ಥ. ಇನ್ನೊಂದರ್ಥ ವೇದ ಬ್ರಹ್ಮನ ಹೇಳುತ್ತೆ, ಮೊದಲು ಅರ್ಥ ಮಾಡ್ಕೊಂಡು ವಿಚಾರ ಮಾಡೋಣ ಅಷ್ಟೇ. ಬ್ರಹ್ಮಪರ ಅಂತ ವಿಚಾರ ಮಾಡೋಣ. ಅಥಾತೋ ಬ್ರಹ್ಮಪರತ್ವೇನ ವಿಷ್ಣು ಜಿಜ್ಞಾಸ. ಓಂ ವಿಷ್ಣುವನ್ನು ಏನಂತಿರಬೇಕು? ಪರಮಾತ್ಮ ಪ್ರತಿಯೊಂದು ಕೂಡ ವೇದದಿಂದಲೇ ವಾಚ್ಯನಾಗಿದ್ದಾರೆ. ಅಂದಮೇಲೆ ವೇದದಿಂದ ವೇದ ನಿರ್ದೋಷವಾದ ಅಪೌರುಷೇಯ. ಅಂದಮೇಲೆ ಗುಣನೇ ಹೇಳಬೇಕು, ದೋಷ ಹೇಳಾಗಿಲ್ಲೇ ಇಲ್ಲ. ಸೊ ಗುಣಪೂರ್ಣನಾಗಿದ್ದಾನೆ ಅಂತ ಅರ್ಥ. ಗುಣಪೂರ್ಣನಾದಮೇಲೆ ದೋಷಕ್ಕೆ ಲೆಕ್ಕ ಇಲ್ಲ, ಅವಕಾಶ ಇಲ್ಲ, ದೋಷಕ್ಕೆ ಜಾಗನೇ ಇಲ್ಲ. ಫುಲ್ಲು ಬೆಳಕಿಂತ ಕತ್ಲೆ ಆಗಿ ಬರುತ್ತೆ, ಆದ್ದರಿಂದ ದೋಷ ಇಲ್ಲ. ಪೂರ್ಣ ಗುಣ ಅಂದರೆ ಇಲ್ಲ, ದೋಷರಹಿತ. ಅಚ್ಯುತೋ ಯೋ ಗುಣೈ ನಿತ್ಯಮೇವಾಖಿಲೈ ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ. ಪೂರ್ಣ ನಮಗೆ ಯಾಕಿಲ್ಲ ಅಂದರೆ ಅಪೂರ್ಣ ಆದ್ದರಿಂದ ದೋಷಕ್ಕೆ ಅವಕಾಶ ಇಲ್ಲ. ಇವತ್ತು ಫುಲ್ ಇದ್ದಾಗ ಬೇರೆ ಜಾಗ ಇಲ್ಲ, ಹೌಸ್ಫುಲ್ ಅಂತೀವಲ್ಲ ಹಾಗೆ. ಅಗ್ನಿರಗ್ನವು ಅಗ್ನಿ ಅದಿಷ್ಟು ವಿವರಣೆ ಕೊಡ್ತಾ ಹೋಗ್ತಾರೆ. ತತ್ಸಂಬ ವೇದರಾಶಿ ಪ್ರಕೃಷ್ಟ ನಯನಾತ್ ಪ್ರಾಣೋ ಅಪಾನೋ ಅವಾಂಗ್ ನಯನಾದ್ಧರಿ. ಪ್ರಕೃಷ್ಟ ನಯನ, ಎಲ್ಲವನ್ನು ಮೇಲಕ್ಕೆತ್ತಾನೆ ಪ್ರಾಣ ಅಂತ ಹೆಸರು. ದುಷ್ಟರನ್ನ ಕೆಳಗೆ ಹಾಕ್ತಾನೆ, ಅದಕ್ಕೆ ಅಪಾನ ಅಂತ ಹೆಸರು ದೇವರಿಗೆ. ಏವಂ ಷೋಡಶ ರೂಪೋಸೌ ಚತುರಾತ್ಮ ವ್ಯವಸ್ಥಿತ. ಈಗ 16 ರೂಪದಲ್ಲಿ ಪರಮಾತ್ಮ, 4 ರೂಪದ ಪರಮಾತ್ಮ 16 ರೂಪದಲ್ಲಿ ಹೀಗಿದ್ದಾನೆ. ಮಹಾಚಮಸನಾಮಾಸೌ ಯಸ್ಮಾದ್ ಅತಿ ಚಮತ್ಕೃತಿ. ಅತ್ಯಂತ ಚಮತ್ಕೃತಿಯನ್ನು ಹೊಂದಿರೋದನ್ನು ಪರಮಾತ್ಮನೇ ಮಹಾಚಮಸ ಅಂತಲೂ ಕರೀತಾರೆ. ಮಹಾಚಮಸ್ಸಿ ಚಮಸ್ಯ ತಜ್ಞಾನಿ. ಮಹಾಚಮಸ ಪರಮಾತ್ಮನಾದರೆ ಮಹಾಚಮಸ್ಯ ತಿಳ್ಕೊಂಡ ಜ್ಞಾನಿ ಹೆಸರು. ಬ್ರಹ್ಮ ಅವರು ಯಾರು ಪೂರ್ತಿ ತಿಳ್ಕೊಂಡವರು? ಬ್ರಹ್ಮದೇವರು. ಸಂಪರಿಕೀರ್ತಿತಃ. ಏವಂ ಷೋಡಶ ರೂಪಾಣ ಜ್ಞಾನಯೋಗ್ಯ ಚತುರ್ಮುಖ. ಇವೆಲ್ಲ ತಿಳ್ಕೊಂಡು ಉಪಾಸನೆ ಮಾಡೋ ಯೋಗ್ಯರು ಯಾರು ಅಂದರೆ ಉಳಿದವ್ರು ಸುಮ್ಮನೆ ತಿಳ್ಕೊಬೇಕೆ ಹೊರತು ಏನಿಲ್ಲ. ಬಸ್ನಲ್ಲಿ ಕೂಡಲಿಕ್ಕೆ ಪ್ಯಾಸೆಂಜರ್ಸ್ ಅಲೋಡೆ ಹೊರತು ಡ್ರೈವ್ ಮಾಡ್ಲಿಕ್ಕಲ್ಲ. ಡ್ರೈವ್ ಮಾಡೋದು ಅವ್ರ ಬೇರೆ ವ್ಯವಸ್ಥೆ ಇದೆ, ಈ ವ್ಯವಸ್ಥೆಯಲ್ಲಿಲ್ಲ. ನಾವು ಡ್ರೈವ್ ಮಾಡ್ಕೊತೀವಿ, ಎಷ್ಟು ಕಡಿಮೆ ಮಾಡ್ತೀವಿ ದುಡ್ಡು ಅಂತ ಕೇಳಬಾರ್ದು. ಏವಂ ಷೋಡಶ ರೂಪಾಣ ಜ್ಞಾನಯೋಗ್ಯ ಚತುರ್ಮುಖ ಸಯೇವ ಬ್ರಹ್ಮವಿತ್ ತಸ್ಮಾತ್ ಪೂಜ್ಯತೆ ಮುಕ್ತಿಗೋಪಿ ಸನ್. ಆದ್ದರಿಂದ ಬರೀ ಬ್ರಹ್ಮವಿತ್ ಅಂದ್ರೆ ಯಾರಿಗೆ ಹೇಳಬೇಕಾದನ್ನು? ಬ್ರಹ್ಮದೇವರಿಗೆ ಹೇಳಬೇಕು. ಅಷ್ಟು ಯಾರು ದೇವರು ತಿಳಿದವ್ರು ಬೇರೆ ಇಲ್ಲ ಜೀವಕೋಟಿಯೊಳಗೆ. ಅವರು ವಾಯುದೇವರೆಲ್ಲ ಸಮ. ಸರ್ವದೇವೈ ರಚಿತರಾಂ ಯಸ್ ಸಮ್ಯಕ್ ಷೋಡಶಾತ್ಮವಿದೆ. ಎಲ್ಲ ದೇವತೆಗಳಿಂದ ಮಿಗಿಲಾಗಿ ದೇವರನ್ನು ಈ ರೀತಿ ಪ್ರತಿಯೊಂದರಲ್ಲೂ ತಿಳಿದವರು, ಮತ್ತೆ ಒಂದೊಂದರಲ್ಲ, ಪ್ರತಿಯೊಂದು ಪೂರ್ತಿ ತಿಳಿದು ಮತ್ತೆ ಬ್ರಹ್ಮದೇವರೇ. ಒಟ್ಟು ತಿಳಿದವರವರು, ಪಾರ್ಟ್ ಬೈ ಪಾರ್ಟ್ ತಿಳಿದವರವರು ಅವರೊಬ್ಬರೇ, ಅಂದರೆ ಬ್ರಹ್ಮವಾಯುಗಳು. ಅವ್ರು ಬಿಟ್ಟು ಬೇರೆಯವರು ತಿಳಿದಿಲ್ಲ. ಆದ್ದರಿಂದ ಜೀವೋತ್ತಮರು ಇನ್ನೊಂದು ಕಾರಣ. ಈಗ ಫಸ್ಟ್ ರ್ಯಾಂಕ್ ಅಂದರೆ ಅರ್ಥ ಇರಬೇಕಲ್ಲ. ಎಲ್ಲ ಸೊನ್ನೆ ತೊಗೊಂಡು ಎಲ್ಲ ಫಸ್ಟ್ ರ್ಯಾಂಕ್ ಅಂತ ಕರೀತಾರ. ಫಸ್ಟ್ ಸೊನ್ನೆ ಪರಿಸ್ಥಿತಿ ಜೀವೋತ್ತಮ ಎಲ್ಲ ಗುಣನಾಮ, ಪ್ರತಿಯೊಂದು ಗುಣದಲ್ಲೂ ನಂಬರ್ 1 ಅವರು. ಅದಕ್ಕೆ ಅವ್ರಿಗೆ ಅಷ್ಟು ಮಹತ್ವ ಇರೋದು. ಅಗ್ರಿಗೇಟಲ್ಲಲ್ಲ,
ಪ್ರತಿಯೊಂದು ಗುಣದಲ್ಲೂ ನಂಬರ್ ಒನ್ ಇದೆ. ಎಷ್ಟು ಫಸ್ಟ್ ರ್ಯಾಂಕ್ ತೊಗೊಂಡವರು ಒಂದರಲ್ಲೂ ಹೈಯೆಸ್ಟ್ ಇರೋದಿಲ್ಲ, ಇನ್ನೊಂದರಲ್ಲಿ ಯಾವುದೋ ಕಡಿಮೆ ಆಗಿಬಿಡ್ತಾರೆ ಬೇರೆಯವರು, ಅಗ್ರಿಗೇಟಲ್ಲಿ ರ್ಯಾಂಕ್ ಬಂದುಬಿಡ್ತಾರೆ. ಇದು ಹಾಗಲ್ಲ, ಪ್ರತಿಯೊಂದರಲ್ಲೂ ನಂಬರ್ ಒನ್. ಮತ್ತು ಇದು ವಾಯುದೇವರ ಹಿರಿಮೆ. ಅದಕ್ಕೆ ಜೀವೋತ್ತಮ ಅಂದರೆ ಎಲ್ಲದರಲ್ಲೂ ಪ್ರತ್ಯೇಕ ಜೀವೋತ್ತಮರೇ ಹೊರತು ಬೇರೆದರಲ್ಲ. ಅದು ಆಟ ಆಡಬೇಕಾದ್ರೆ ಕ್ರಿಕೆಟ್ ಆಡೋರಿಗೆ ಫುಟ್ಬಾಲ್ ಬರಬೇಕು ಅಂತಿಲ್ಲ, ಅದು ಬಂದವರು ಇದು ಬರಬೇಕು ಅಂದರೆ ಕ್ರಿಕೆಟು ಎಲ್ಲ ಬರಬೇಕಾಗಿಲ್ಲ, ಒಂದು ಭಾಗ ಬಂದರೆ ಸಾಕು. ಆದರೆ ಇವ್ರು ಹಾಗಲ್ಲ. ಬ್ರಹ್ಮದೇವರು ಹೇಗೆ ಅಂತ ಕೇಳಿದರೆ ಅದು ಆಚಾರ ಬೇಕು ಹೇಳ್ತಾರೆ. ಹಾರೋದು, ಓಡೋದು, ಪ್ರತಿಯೊಂದರಲ್ಲೂ ಕೂಡ ಗೊತ್ತಾಯ್ತಾ, ಹಿಡಿಯೋದು, ಈ ಖೋಖೋಗೆಲ್ಲ ಬಂದು ಹೋಗುತ್ತೆ ಅದರೊಳಗೆ, ಔಟ್ ಮಾಡ್ತಾರೆ. ಕಬಡ್ಡಿ ಗಿಬಡ್ಡಿ ಪ್ರತಿಯೊಂದು ಕೂಡ ಗ್ರಹಣ ಗ್ರಹಣೇ ದೃಢೇ ಗ್ರಹಣ ಅದು ಬಂದೇ ಹಿಡ್ಕೊಬಿಟ್ಟು ಹೋಗಬಾರ್ದು, ಔಟ್ ಆಗಿಬಿಡ್ತಾರೆ. ಹೋಗ್ಬಿಟ್ಟು ಇವರೆಲ್ಲ ಔಟ್ ಆಗಿಬಿಡ್ತಾರೆ, ಅವರು ವಾಪಸ್ ಹೋಗ್ಬಿಟ್ಟು ಇವರೆಲ್ಲ ಔಟ್ ಆಗಿಬಿಡ್ತಾರೆ. ಅದು ಗ್ರಹಣ ನಿಗ್ರಹಣ ಗ್ರಹಣೇ ದೃಢೇ ಇವೆಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಆಟಗಳಂದ್ರೂ ನಂಬರ್ ಒನ್. ಮತ್ತೆ ಅವರು ವಾಲಿಸುತ್ತ ನಂದು ಜಿಗಾಯ ವಾಲಿಸುತ್ತ ಅಧಿಕ ಪ್ರತಿಯೊಬ್ಬರನ್ನು ಗೆಲ್ತಾರೆ. ಜೀವೋತ್ತಮ ಶಬ್ದಕ್ಕೆ ಆ ಅರ್ಥ ಮಾಡಬೇಕು. ಉಳಿದವರೆಲ್ಲ ಕ್ಲೇಮ್ ಯಾತಕ್ಕೆ ಮಾಡಿ ತೋರಿಸ್ಬೇಕಾಗತ್ತೆ. ಹೇಳಿದ ತಕ್ಷಣ ಆಚಾರ್ಯ ತೋರಿಸಿದ್ದಾರ ಆದ್ದರಿಂದ ಒಪ್ಪಲೇಬೇಕು. ಉಳಿದ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಮಿತ ಯದವೋಚಮಹಂ ತೇನ